ನಾನು ಪ್ರವೀಣ್ ಕುಮಾರ್. ಇವತ್ತು ನಾನು ನಿಮ್ಮ ಜೊತೆ ಒಂದು 7 ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಡಿಸ್ಕಸ್ ಮಾಡಬೇಕು ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಆ 7 ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಅನ್ನೋದಕ್ಕಿಂತ ಮುಂಚೆ, ಯೂಶಲಿ ನೀವು ನೋಡಿರಬಹುದು, ಯಾವುದೇ ಕಸ್ಟಮರ್ ಅಥವಾ ಕ್ಲೈಂಟ್ ಅವರ ಮನೆ ಕನ್ಸ್ಟ್ರಕ್ಷನ್ಸ್ ಆದಮೇಲೆ ಒಂದು ಮಾತು ಯೂಶಲಿ ಮಾತಾಡ್ತಾ ಇರ್ತಾರೆ. ಏನಂದರೆ, ನಾವು ಅಂದ್ಕೊಂಡಿದ್ದಕ್ಕಿಂತ ಖರ್ಚು ಜಾಸ್ತಿ ಆಯಿತು, ಕೆಲವೊಂದೆಲ್ಲ ಅಡಿಷ್ನಲ್ ಕಾಸ್ಟ್ಗಳು ಆಗ್ಬಿಟ್ವು, ತುಂಬ ಎಕ್ಸ್ಪೆನ್ಸ್ ಆಗ್ಬಿಡ್ತು, ಹೇಳಿದ್ದು ಕೋಟ್ ಒಂದು ಮಾಡಿದ್ದು ಒಂದು ಅಂತ ಒಂದು ಯೂಶುವಲ್ ಮಾತುಕತೆ ಮನೆ ಕಟ್ಟಿ ಆದಮೇಲೆ ಅಥವಾ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡುವಾಗ ಹೇಳ್ತಾ ಇರ್ತಾರೆ. ಆದರೆ ಈ ಒಂದು ವಿಡಿಯೋದಲ್ಲಿ ಇದು ಯಾಕಾಗತ್ತೆ ಮತ್ತು ಇದಕ್ಕೆ ಕಾರಣಗಳೇನು ಅನ್ನೋದನ್ನು ನಾನು ಹೇಳ್ತೀನಿ. ಯಾಕಂದರೆ ಯಾವುದೇ ಕನ್ಸ್ಟ್ರಕ್ಷನ್ ಕಂಪ್ನಿ ಆಗಿರ್ಬೋದು ಅಥವಾ ಯಾವುದೇ ಕಾಂಟ್ರಾಕ್ಟರ್ ಆಗಿರ್ಬೋದು, ಮೊದಲು ಕೊಟೇಶನ್ಸ್ ಕೊಡುವಾಗ ಒಂದು ಜನರಲ್ ಸ್ಪೆಸಿಫಿಕೇಶನ್ಸ್ ಮತ್ತು ಸ್ಟ್ಯಾಂಡರ್ಡ್ ಥಂಬ್ ರೂಲ್ ಇಟ್ಕೊಂಡು ತಮ್ಮ ಕೊಟೇಶನ್ಸ್ನ ಡ್ರಾಫ್ಟ್ ಮಾಡಿ ನಿಮಗೆ ಕೊಟ್ಟಿರ್ತಾರೆ. ಇದು ಎಲ್ಲ ಕಂಪ್ನಿಗಳು ಯೂಸ್ ಮಾಡುವಂಥ ಸ್ಟ್ಯಾಂಡರ್ಡ್ಸು. ಬಟ್ ಇದರ ಜೊತೆಗೆ ಕೆಲವೊಂದು ಕಾಸ್ಟ್ಗಳು ಆ್ಯಡ್ ಆಗುತ್ತೆ. ಈ ಕಾಸ್ಟ್ಗಳು ನಿಮಗೆ ಅಡಿಷ್ನಲ್ ಅಂತ ಅನ್ಸುತ್ತೆ. ಸೊ ಇದನ್ನ ನೀವು ಯಾವಾಗಲೂ ಕನ್ಸಿಡರ್ ಮಾಡಿರಬೇಕು. ಹಾಗಾಗಿ ನೀವೇ ನಿಂತು ಮನೆ ಕಟ್ಸೋದಾಗಿರ್ಬೋದು ಅಥವಾ ಯಾವುದೇ ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಅಥವಾ ಕಾಂಟ್ರಾಕ್ಟರ್ಗೆ ನೀವು ನಿಮ್ಮ ಮನೆಯನ್ನ ಕಟ್ಟಲಿಕ್ಕೆ ಕೊಡ್ತೀರಂತಂದ್ರೆ, ಈ ಒಂದು 7 ಪಾಯಿಂಟಲ್ಲಿ ಆಗುವಂತಹ ಕಾಸ್ಟನ್ನು ಕೂಡ ನೀವು ಯಾವಾಗಲೂ ಕನ್ಸಿಡರ್ ಮಾಡಿರಬೇಕು. ಓಕೆ, ಸೊ ಹಾಗಾದ್ರೆ ಆ ಇಂಪಾರ್ಟೆಂಟ್ 7 ಪಾಯಿಂಟ್ಸ್ ಯಾವುದು ಅನ್ನೋದನ್ನ ನೋಡೋಣ ಬನ್ನಿ. ಮೊದಲನೇ ಪಾಯಿಂಟ್ ಯಾವಾಗಲೂ ಏನಂತಂದ್ರೆ ಎಕ್ಸ್ಕವೇಷನ್. ಸೊ ಫೌಂಡೇಶನ್ ಎಕ್ಸ್ಕವೇಷನ್ ಏನಂತೀವಿ, ನಾವು ಫೌಂಡೇಶನ್ ಎಕ್ಸ್ಕವೇಟ್ ಮಾಡುವಾಗ ಯಾವುದೇ ಕೊಟೇಶನ್ಸ್ ಅಲ್ಲಿ ಆಗಿರಬಹುದು, ನಾವೇನ್ ಮಾಡಿರ್ತೀವಿ ಅಂತಂದ್ರೆ ಸ್ಟ್ಯಾಂಡರ್ಡ್ ಸ್ಪೆಸಿಫಿಕೇಶನ್ ಕನ್ಸಿಡರ್ ಮಾಡಿದ್ರೆ, ಸೊ ನಿಮ್ಮ ಮನೆ ಅಥವಾ ನಿಮ್ಮ ಜಾಗ ಏನಿದೆ ಅದು ರೋಡ್ ಲೆವೆಲ್ಗೆ ಈಕ್ವಲ್ ಆಗಿದೆ, ಅಂದ್ರೆ ಗ್ರೌಂಡ್ ಲೆವೆಲ್ ಪ್ಲಸ್ ರೋಡ್ ಲೆವೆಲ್ ಎರಡು ಈಕ್ವಲ್ ಇದೆ ಅಂತ ಕನ್ಸಿಡರ್ ಮಾಡಿ ಕೊಟೇಶನ್ ಅಲ್ಲಿ ನಾವೇನ್ ಮಾಡಿರ್ತೀವಿ, ಆಸ್ ಪರ್ ದ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಏನಿದೆ, ನಾವು ಮಿನಿಮಮ್ 5 to 6 feet ಎಕ್ಸ್ಕವೇಷನ್ ಮಾಡಬೇಕು ಅಂತ ರೂಲ್ ಇದೆ. ಸೊ ನಾವು 5 to 6 feet ಎಕ್ಸ್ಕವೇಷನ್ ಮಾಡ್ತೀವಿ. ಬಟ್ ಇಲ್ಲೇನಾಗುತ್ತೆ, ನಿಮ್ಮ ರೋಡ್ ಮೇಲ್ಗಡೆ ಇದ್ದು ಗ್ರೌಂಡ್ ಕೆಳಗಡೆ ಇದ್ರೆ, ಸೊ ನಾವೇನ್ ಮಾಡಬೇಕು, ರೋಡ್ ಇಂದ ಕನ್ಸಿಡರ್ ಮಾಡಬಾರ್ದು ಎಕ್ಸ್ಕವೇಷನ್ ಮಾಡುವಾಗ. ಸೊ ಎಕ್ಸ್ಕವೇಷನ್ ಮಾಡುವಾಗ ನಾವೇನ್ ಮಾಡಬೇಕು, ಯೂಶುವಲಿ ಗ್ರೌಂಡ್ ಲೆವೆಲ್ ನ ಕನ್ಸಿಡರ್ ಮಾಡಬೇಕು. ಸೊ ಗ್ರೌಂಡ್ ಲೆವೆಲ್ ಇಂದ ಎಕ್ಸ್ಕವೇಟ್ 6 feet ಮಾಡಬೇಕಾಗತ್ತೆ. ಸೊ ಆಲ್ರೆಡಿ ಅಕಸ್ಮಾತ್ ನಿಮ್ಮ ಗ್ರೌಂಡ್ ಲೆವೆಲ್ ಏನಾದ್ರೂ ಡೌನ್ ಅಲ್ಲಿ ಇದ್ರೆ, ಸೊ ರೋಡ್ ಲೆವೆಲ್ಗಿಂತ ಡೌನ್ ಅಲ್ಲಿ ಇದ್ರೆ, ಆ 1-1.5 ಅಡಿ ಅಥವಾ ಎಷ್ಟು ಡಿಫ್ರೆನ್ಸ್ ಇರುತ್ತೋ ಅದು ಆಡ್ ಆನ್ ಆಗ್ಬಿಡುತ್ತೆ. ಸೊ ಆಟೋಮೆಟಿಕಲಿ ನಿಮ್ಮ ಡೆಪ್ತ್ ಜಾಸ್ತಿ ಆಯ್ತು ಅಂತಂದ್ರೆ, ಡೌನ್ ಇತ್ತು ಅಂತಂದ್ರೆ ಆಟೋಮೆಟಿಕಲಿ ಡೆಪ್ತ್ ಆಫ್ ಎಕ್ಸ್ಕವೇಷನ್ ಜಾಸ್ತಿ ಆಗ್ಬಿಡುತ್ತೆ. ಸೊ ನಾವು ಸ್ಟ್ಯಾಂಡರ್ಡ್ ಪ್ರಕಾರ ಮಿನಿಮಮ್ 5 to 6 feet ಅಂತ ಹೇಳಿದ್ವಿ. ಬಟ್ ನಾವು ನಮ್ಮ ಬಿಲ್ಡಿಂಗ್ ಅನ್ನ ಗ್ರೌಂಡ್ ಫ್ಲೋರ್ G+1, G+2, G+3 ಈ ತರ ಡಿಸೈನ್ ಮಾಡಿರ್ತೀವಿ. ಸೊ ಈ G+3 ಟೋಟಲ್ ಲೋಡ್ ಏನ್ ಬರುತ್ತೆ, ಆ ಲೋಡ್ ಅನ್ನ ಕನ್ಸಿಡರ್ ಮಾಡಿಬಿಟ್ಟು ನಾವೇನ್ ಮಾಡ್ತೀವಿ, ಫೂಟಿಂಗು ಮತ್ತೆ ಕಾಲಮ್ ನ ಡಿಸೈನ್ ಮಾಡ್ತೀವಿ, ಮತ್ತೆ ಅದಕ್ಕೆ ರಿಕ್ವೈರ್ಡ್ ಡೆಪ್ತ್ ಎಷ್ಟು ಅಂತ ನಾವು ಡಿಸೈನ್ ಮಾಡ್ತೀವಿ. ಸೊ ಅಕಸ್ಮಾತ್ ನೀವು ನಿಮ್ಮ ಸೈಟ್ ಇರುವಂತ ಜಾಗ ಏನಾದ್ರೂ ಲೂಸ್ ಸಾಯಿಲ್ ಆಗಿತ್ತು ಅಥವಾ ಬ್ಲಾಕ್ ಕಾಟನ್ ಸಾಯಿಲ್ ಇತ್ತು ಅಂತಂದ್ರೆ ಅದರ SBC ತುಂಬಾ ಕಡಿಮೆ ಬರುತ್ತೆ. ಸೊ SBC ಅಂತಂದ್ರೆ ನಾವೇನ್ ಡಿಸೈನ್ ಮಾಡಿದೀವಲ್ಲ, ಆ ಕಂಪ್ಲೀಟ್ ಡಿಸೈನ್ಡ್ ಲೋಡ್ ಏನಿದೆ, ಆ ಲೋಡ್ ಅನ್ನ ನಮ್ಮ ಸಾಯಿಲ್ ಅಥವಾ ನಮ್ಮ ಭೂಮಿ ಹೋರೋ ಕೇಪಬಿಲಿಟಿ ಇರಬೇಕು. ಅದನ್ನ ನಾವು SBC ಅಂತ ಕರಿತೀವಿ. ಸೊ ಅದು ಆಸ್ ಪರ್ ದ ಸ್ಟ್ಯಾಂಡರ್ಡ್ ಮಿನಿಮಮ್ 180 kN/m² ಇರಲೇಬೇಕು. ಸೊ ಹಾಗಿದ್ದಾಗ ಮಾತ್ರ ನಮಗೆ ಸ್ಟ್ಯಾಂಡರ್ಡ್ ಆಗುತ್ತೆ. ಅಕಸ್ಮಾತ್ ನಿಮಗೇನಾದ್ರೂ 6 ಅಡಿಗೆನೆ ಹಾರ್ಡ್ ಸ್ಟಾರ್ಟರ್ ಸಿಗ್ತಾ ಇಲ್ಲ, ಇನ್ನು ಮಣ್ಣು ಲೂಸ್ ಇದೆ ಅಂತಂದ್ರೆ ನಾವು ಅಡಿಷನಲ್ ಎಕ್ಸ್ಕವೇಷನ್ ಮಾಡಲೇಬೇಕಾಗುತ್ತೆ. ಆ ಅಡಿಷನಲ್ ಎಕ್ಸ್ಕವೇಷನ್ ನಿಮಗೆ ಕಾಸ್ಟಿಗೆ ಆಡ್ ಆಗುತ್ತೆ. ಈ ಒಂದು ಕನ್ಸಿಡರೇಷನ್ ಕೊಟೇಶನ್ ಕೊಡುವಾಗ ಮಾಡ್ಲಿಕ್ಕಾಗಲ್ಲ, ಯಾಕಂದ್ರೆ ಇದನ್ನ ಸೈಟ್ ಕಂಡೀಷನ್ಸ್ ಮೇಲೆನೆ ಡಿಪೆಂಡ್ ಮಾಡಕ್ಕಾಗತ್ತೆ. ಇಲ್ಲ ಎಕ್ಸ್ಕವೇಷನ್ ಗಿಂತ ಮುಂಚೆನೆ ನನಗೆ ನನ್ನ ಸಾಯಿಲ್ ಪ್ಯಾರಾಮೀಟರ್ ಗೊತ್ತಾಗಬೇಕು ಅಂತಂದ್ರೆ ನೀವು ಸಾಯಿಲ್ ಟೆಸ್ಟಿಂಗ್ ಮಾಡಬೇಕಾಗತ್ತೆ. ಸಾಯಿಲ್ ಟೆಸ್ಟಿಂಗ್ ಮಾಡಿದಾಗ ಅವರು SBC ವ್ಯಾಲ್ಯೂನ ಕೊಡ್ತಾರೆ. ಆ SBC ವ್ಯಾಲ್ಯೂನ ಇಟ್ಕೊಂಡು ನಾವು ಡಿಸೈನ್ ಮಾಡಿ ನಿಮ್ಮ ಡೆಪ್ತ್ ಅನ್ನ ನಾವು ಮುಂಚೆನೆ ತಿಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಬಟ್ ತುಂಬಾ ಜನ ಸಾಯಿಲ್ ಟೆಸ್ಟಿಂಗಿಗೆ ಕಾಸ್ಟ್ ಆಗುತ್ತೆ ಅಂತ ಮಾಡಿಸೋದಿಲ್ಲ. ಬಟ್ ನನ್ನ ಸಜೆಷನ್, ದಯವಿಟ್ಟು ನಿಮ್ಮ ಬಿಲ್ಡಿಂಗಿಗೆ ಸಾಯಿಲ್ ಟೆಸ್ಟ್ ಮಾಡಿಸ್ಕೊಳ್ಳಿ ಅನ್ನೋದು ಆಗಿರುತ್ತೆ. ಸೊ ಈಗ ಹೇಗೆ ಡೆಪ್ತ್ ಇನ್ಕ್ರೀಸ್ ಆಗುತ್ತೋ ಹಾಗೆ ನಾವು ಲೇಬರ್ಸ್ ಏನಿರ್ತಾರೆ, ಲೇಬರ್ ಪ್ರೊಡಕ್ಟಿವಿಟಿ ರಿಡ್ಯೂಸ್ ಆಗುತ್ತೆ. ಅವಾಗ ಆಟೋಮೆಟಿಕಲಿ ಜಾಸ್ತಿ ಲೇಬರ್ಸ್ ಬೇಕಾಗ್ತಾರೆ. ಸೊ ಅವಾಗ ಅದು ಕಾಸ್ಟ್ ಆಡ್ ಆಗುತ್ತೆ.
ಅದ್ರ ಜೊತೆಗೇನೆ ರೋಡ್ ಲೆವೆಲ್ಗಿಂತ ನಿಮ್ಮ ಫೌಂಡೇಶನ್ ಹೈಟ್ ಜಾಸ್ತಿ ಇರಬೇಕಾಗತ್ತೆ. ಹಾಗಾಗಿ ಆ ಡಿಫ್ರೆನ್ಸ್ ಏನಿರುತ್ತೆ ಅದು ನಿಮ್ಮ ಕಾಲಮ್ ಹೈಟ್ ಅಲ್ಲಿ ಮತ್ತೆ ಫೌಂಡೇಶನ್ ಹೈಟ್ ಅಲ್ಲಿ ಆಡ್ ಆಗುತ್ತೆ. ಸೊ ಆಟೋಮೆಟಿಕಲಿ ಜನರಲಿ ಏನ್ ಕೊಟ್ಟಿರ್ತಾರೆ 6 ಫೀಟು, ಅದಕ್ಕಿಂತ ಡೆಪ್ತ್ ಜಾಸ್ತಿ ಆದಾಗ ನಿಮಗೆ ಕನ್ಸ್ಟ್ರಕ್ಷನ್ ಅಲ್ಲಿ ಕಾಸ್ಟ್ ಆಡ್ ಆಗತ್ತೆ. ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ, ಅಕಸ್ಮಾತ್ ನೀವು ಎಕ್ಸ್ಕವೇಷನ್ ಮಾಡುವಾಗ ನಿಮ್ಮ ಸಾಯಿಲ್ ಅಥವಾ ನಿಮ್ಮ ಏನು ಜಾಗ ಇದೆ ಆ ಜಾಗದಲ್ಲಿ ರಾಕ್ ಬಂತು ಅಂದ್ರೆ ಕಲ್ಲು ಬಂಡೆಗಳು ಬಂತು, ನಮಗೆ ಎಕ್ಸ್ಕವೇಷನ್ ಮಾಡಕ್ ಆಗ್ತಾ ಇಲ್ಲ ಅಂದಾಗ ನೀವು ಬ್ಲಾಸ್ಟಿಂಗ್ ಹೋಗ್ಬೇಕಾಗತ್ತೆ. ಅದು ಕಂಟ್ರೋಲ್ ಬ್ಲಾಸ್ಟಿಂಗ್ ಅಂತ ಕರೀತಾರೆ. ಕಂಟ್ರೋಲ್ ಬ್ಲಾಸ್ಟಿಂಗ್ ಮಾಡಿ ಮಿನಿಮಮ್ 5 ಅಡಿ ಎಕ್ಸ್ಕವೇಷನ್ ನಾವು ಮಾಡಲೇಬೇಕಾಗತ್ತೆ. ಅದು ಸ್ಟ್ಯಾಂಡರ್ಡ್ ಬೇಕೇ ಬೇಕಾಗತ್ತೆ. ಸೊ ಆಗ ಬ್ಲಾಸ್ಟಿಂಗ್ ಕೂಡ ನಿಮಗೆ ಅಡಿಷನಲ್ ಕಾಸ್ಟ್ ಆಗತ್ತೆ. ಸೊ ಈ ಎರಡು ಕಾಸ್ಟು ನಿಮಗೆ ನಿಮ್ಮ ಬಡ್ಜೆಟ್ ಅಲ್ಲಿ ಮುಂಚೆ ಬಡ್ಜೆಟ್ ಅಲ್ಲಿ ಆಡ್ ಆಗಿರೋದಿಲ್ಲ, ಇದು ಆಮೇಲೆ ಆಡ್ ಆಗತ್ತೆ. ಹಾಗಾಗಿ ನಿಮ್ಮ ಕನ್ಸ್ಟ್ರಕ್ಷನ್ ಕಾಸ್ಟ್ ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ. ಎರಡನೇ ಪಾಯಿಂಟ್ ಏನಂತಂದ್ರೆ, ಯೂಶುವಲಿ ಕಾಂಟ್ರಾಕ್ಚುಯಲ್ ಅಗ್ರಿಮೆಂಟ್ ಅಲ್ಲಿ ಏನಾಗಿರುತ್ತೆ, ಸ್ಟ್ಯಾಂಡರ್ಡ್ ಕನ್ಸಿಡರ್ ಮಾಡಿ ರೋಡ್ ಇಂದ 1.5 ಫೀಟ್ ಅಥವಾ 2 ಅಡಿ ನಿಮ್ಮ ಫೌಂಡೇಶನ್ ಹೈಟ್ ಇರುತ್ತೆ ಅಂತ ಮೆನ್ಷನ್ ಮಾಡಿರ್ತಾರೆ, ಮತ್ತೆ ಅದನ್ನ ಕೋಟ್ ಮಾಡಿರ್ತಾರೆ. ಅದನ್ನೇ ನಿಮ್ಮ ಪ್ಯಾಕೇಜ್ ಅಲ್ಲಿ ಆ ರೇಟ್ಗೆನೆ ಅವರು ಕೋಟ್ ಮಾಡಿರ್ತಾರೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, ನಿಮಗೆ ಯೂಶುವಲಿ ಗೊತ್ತಿರುತ್ತೆ 5ರಿಂದ 10 ವರ್ಷದ ಕೆಳಗಡೆ ತಗೊಂಡಿರ್ತಕ್ಕಂಥ ಸೈಟ್ಗಳು ಏನಾಗಿರುತ್ತೆ, ರೆವಿನ್ಯೂ ಸೈಟ್ ಆಗಿರ್ತವೆ, ಅಥವಾ ಕೆಲವು ಸೈಟ್ ಅನ್ನ ಡೆವಲಪ್ ಮಾಡಿರಲ್ಲ, ಅಪ್ರೂವಲ್ಸ್ ಬಂದಿರಲ್ಲ, ಆ ತರದ ಸೈಟ್ಗಳು ಕೂಡ ಅವೈಲೇಬಲ್ ಇದೆ. ಸೊ ಅಲ್ಲಿ ಏನಾಗಿರುತ್ತೆ, ನಿಮಗೆ ರೋಡ್ಸ್ ಇರಲ್ಲ. ಸೊ ಈ ರೋಡ್ಸ್ ಇಲ್ಲದೆ ಇರೋದ್ರಿಂದ ನಿಮಗೆ ಸ್ಟ್ಯಾಂಡರ್ಡ್ ಯಾವ್ದನ್ನ ಕನ್ಸಿಡರ್ ಮಾಡಬೇಕು ಅಂತ ಗೊತ್ತಾಗಿರೋದಿಲ್ಲ. ಅವಾಗ ಏನಾಗುತ್ತೆ, ಆಟೋಮೆಟಿಕಲಿ ಫ್ಯೂಚರ್ ಅಲ್ಲಿ ಏನಾದ್ರು ರೋಡ್ ಬಂತು ಅಂತಂದ್ರೆ ನಿಮ್ಮ ಮನೆ ಡೌನ್ ಆಗುತ್ತೆ ಅಂತ ಹೇಳಿ ನಾವೇನ್ ಮಾಡ್ತೀವಿ, ನಾವು ಜಾಸ್ತಿ ಹೈಟ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಈ ಜಾಸ್ತಿ ಹೈಟ್ ಅನ್ನ ಕನ್ಸಿಡರ್ ಮಾಡಿದಾಗ 1.5 ಅಥವಾ 2 ಅಡಿ ಏನು ನಾವು ಕೊಟ್ಟಿರ್ತೀವಿ ಅದಕ್ಕಿಂತ ಅದು ಜಾಸ್ತಿ ಬಂತು ಅಂದ್ರೆ ಅಲ್ಲಿ ಕೂಡ ನಿಮಗೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಆಡ್ ಆನ್ ಆಗುತ್ತೆ. ಕನ್ಸ್ಟ್ರಕ್ಷನ್ ಕಾಸ್ಟ್ ನಿಮಗೆ ಬ್ರಿಕ್ಸ್ ಆಗಿರಬಹುದು, ಲೇಬರ್ಸ್ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಮಾರ್ಟರ್ ಆಗಿರ್ಬೋದು, ಪ್ರತಿಯೊಂದು ಆಡ್ ಆನ್ ಆಗುತ್ತೆ. ಅವಾಗ ಕೂಡ ನಿಮಗೆ ಅಡಿಷನಲ್ ಕಾಸ್ಟ್ ಫೈನಲ್ ಬಿಲ್ ಅಲ್ಲಿ ಆಡ್ ಆಗುತ್ತೆ. ಸೊ ಇದನ್ನು ಕೂಡ ನೀವು ಕನ್ಸಿಡರ್ ಮಾಡಬೇಕು. ಹಾಗೇನೆ ನಾವೇನು ಡೆಪ್ತ್ ಆಫ್ ಫೌಂಡೇಶನ್ ಜಾಸ್ತಿ ಮಾಡಿದಷ್ಟು ಅದಕ್ಕೆ ಸಾಯಿಲ್ ಅನ್ನು ತುಂಬಬೇಕಾಗತ್ತೆ. ಸೊ ಆ ಸಾಯಿಲ್ನು ಕೂಡ ಅಷ್ಟೇ, ನಮಗೆ ಅಕಸ್ಮಾತ್ ಈಗ ಫಾರ್ ಎಕ್ಸಾಂಪಲ್ ಬ್ಲಾಕ್ ಕಾಟನ್ ಸಾಯಿಲ್ ಬಂತು ಅಂತ ಅನ್ಕೊಳ್ಳಿ. ಸೊ ಆ ಬ್ಲಾಕ್ ಕಾಟನ್ ಸಾಯಿಲ್ ನಾವು ಫಿಲ್ಲಿಂಗಿಗೆ ಯೂಸ್ ಮಾಡಕ್ ಬರೋದಿಲ್ಲ. ಸೊ ಹಾಗೆ ನಾವೇನ್ ಮಾಡ್ತೀವಿ, ಒಳ್ಳೆ ನಮಗೆ ಫಿಲ್ಲಿಂಗಿಗೆ ಬೇಕಾಗ್ತಕ್ಕಂಥ ಸಾಯಿಲ್ ನ ಹೊರಗಡೆಯಿಂದ ಪರ್ಚೇಸ್ ಮಾಡಿ ಇದಕ್ಕೆ ಹಾಕೋದ್ರಿಂದ ಆಟೋಮೆಟಿಕಲಿ ನಾವು ಎಷ್ಟು ಲೋಡ್ ನ ಪರ್ಚೇಸ್ ಮಾಡ್ತೀವಿ ಆ ಲೋಡ್ ಕಾಸ್ಟ್ ಕೂಡ ನಿಮಗೆ ಅಡಿಷನಲ್ ಆಗಿ ಬೀಳುತ್ತೆ. ಸೊ ನೀವು ಈ ಒಂದು ಅಡಿಷನಲ್ ಕಾಸ್ಟಿಗೂ ಕೂಡ ಪ್ರಿಪೇರ್ ಆಗಬೇಕಾಗಿರುತ್ತೆ. ಈಗ ನಾನು 3ನೇ ಪಾಯಿಂಟ್ ಏನ್ ಹೇಳ್ತಾ ಇದ್ದೀನಿ, ಈ 3ನೇ ಪಾಯಿಂಟ್ ಸ್ವಲ್ಪ ಇಂಪಾರ್ಟೆಂಟ್ ಹೌದು. ತುಂಬಾ ಜನಕ್ಕೆ ಇದು ಗೊತ್ತಾಗೋದಿಲ್ಲ. ದಯವಿಟ್ಟು ಇದನ್ನ ನೀವು ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಯೂಶುವಲಿ ಏನಾಗುತ್ತೆ, ಸುಮಾರು ಜನ ಓನ್ಲಿ ಗ್ರೌಂಡ್ ಫ್ಲೋರ್ ಕಟ್ತಾ ಇರ್ತಾರೆ. ಸೊ ಓನ್ಲಿ ಗ್ರೌಂಡ್ ಫ್ಲೋರ್ ಕಟ್ತಾ ಇರ್ತಾರೆ, ಬಟ್ ಫ್ಯೂಚರ್ ಅಲ್ಲಿ ನಾನು 2 ಫ್ಲೋರ್ಸ್ ಕಟ್ಬೋದು, 3 ಫ್ಲೋರ್ಸ್ ಕಟ್ಬೋದು ಅಂತ ಅವ್ರಿಗೆ ಕನ್ಸಿಡರೇಷನ್ಸ್ ಇರುತ್ತೆ. ಸೊ ಈ ತರ ನೀವು 1 ಫ್ಲೋರ್ ಕಟ್ತೀರಾ, 2 ಫ್ಲೋರ್ ಕಟ್ತೀರಾ ಫ್ಯೂಚರ್ ಅಲ್ಲಿ ಅಂದ್ರೆ, ಫ್ಯೂಚರ್ ಅಲ್ಲಿ ಕಟ್ಟುವಂತಹ ಅಥವಾ ಫ್ಯೂಚರ್ ಅಲ್ಲಿ ಬರ್ತಕ್ಕಂಥ ಲೋಡ್ ಅನ್ನು ಕೂಡ ನಾವು ಕನ್ಸಿಡರ್ ಮಾಡಿ ನಮ್ಮ ಫೌಂಡೇಶನ್ ನ ಡಿಸೈನ್ ಮಾಡಬೇಕಾಗತ್ತೆ. ಸೊ ಈ ತರ ಡಿಸೈನ್ ಮಾಡಿದಾಗ ನಿಮ್ಮ ಸ್ಟ್ರಕ್ಚರ್ ಏನಾಗುತ್ತೆ, ಫ್ಯೂಚರ್ ಅಲ್ಲಿ ಆ 2 ಸ್ಟೋರಿಯಿಂದ ಬರ್ತಕ್ಕಂಥ ಲೋಡ್ ಅನ್ನ ಪ್ರಾಪರ್ ಆಗಿ ಭೂಮಿಗೆ ಟ್ರಾನ್ಸ್ಫರ್ ಮಾಡೋ ರೀತಿ ನಿಮ್ಮ ಫೌಂಡೇಶನ್ ನ ಡಿಸೈನ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಸೊ ಈ ತರ ಮಾಡಬೇಕಾದ್ರೆ ನಮಗೆ ಆಟೋಮೆಟಿಕಲಿ ಸ್ಟೀಲ್ ಸ್ಟ್ರಕ್ಚರ್ ಮತ್ತೆ ಕಾಂಕ್ರೀಟ್ ಸ್ಟ್ರಕ್ಚರ್ ಏನಾಗುತ್ತೆ, ಸೈಜ್ ಆಗಿರಬಹುದು, ಡೆಪ್ತ್ ಆಗಿರಬಹುದು, ವೇರಿ ಆಗ್ತಾ ಇರುತ್ತೆ. ಸೊ ಯೂಶಲಿ ನೋಡಿ, ನಾನು ಒಂದು 150 ಕೆಜಿ ಹೋರ್ಬಲ್ಲೆ ಅಂತ ಅನ್ಕೊಳ್ಳಿ. ಸೊ ನಾನು 150 ಕೆಜಿ ಹೋರ್ಬಲ್ಲೆ, ಅದೇ ನಾನು 200 ಕೆಜಿ ಹೋರ್ಬೇಕು ಅಂತಂದ್ರೆ ನಾನು ಅಷ್ಟಕ್ಕೆ ಆ 200 ಕೆಜಿ ಹೋರಷ್ಟು ಸ್ಟ್ರೆಂತ್ ನನ್ನ ಕಾಲ್ ಮೇಲೆ ಇರಬೇಕು. ಸೊ ಅದೇ ರೀತಿ ಫೌಂಡೇಶನ್ ಮೇಲೆ ಇರಬೇಕು. ಸೊ ಅದನ್ನ ನಾವೇನ್ ಮಾಡ್ತೀವಿ, ಮುಂಚೆನೆ ಕ್ಲೈಂಟ್ಸ್ ಹತ್ರ ಡಿಸ್ಕಸ್ ಮಾಡಿ ಎಷ್ಟು ಲೋಡ್ಸ್ ಅಂದ್ರೆ ಎಷ್ಟು ಫ್ಲೋರ್ಸ್ ನ ಫ್ಯೂಚರ್ ಅಲ್ಲಿ ಕಟ್ತೀರಾ ಅಂತ ಹೇಳಿ ಕನ್ಸಿಡರ್ ಮಾಡಿ ಅದರ ತಕ್ಕ ಹಾಗೆ ಅವರ ಫೌಂಡೇಶನ್ ನ ನಾವು ಡಿಸೈನ್ ಮಾಡ್ತೀವಿ. ಆ ಅಡಿಷನಲ್ ಕಾಂಕ್ರೀಟ್ ಮತ್ತೆ ಏನು ರೀಇನ್ಫೋರ್ಸ್ಮೆಂಟ್ ಅಂದ್ರೆ ಸ್ಟೀಲ್ ಖರ್ಚು ಬರುತ್ತೆ, ಅದನ್ನು ಕೂಡ ನೀವು ನಿಮ್ಮ ಕನ್ಸ್ಟ್ರಕ್ಷನ್ ಬಡ್ಜೆಟ್ ಅಲ್ಲಿ ಆಡ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ನಿಮಗೆ ಸ್ಕ್ವೇರ್ ಫೀಟ್ ರೇಟ್ ಏನ್ ಕೊಟ್ಟಿರ್ತಾರೆ ಆ ಪ್ಯಾಕೇಜ್ ಅಲ್ಲಿ ಈ ಸ್ಟ್ಯಾಂಡರ್ಡ್ ಕನ್ಸಿಡರ್ ಆಗಿರೋದಿಲ್ಲ. ಆಗುತ್ತೆ 4ನೇ ಪಾಯಿಂಟ್. ಸೊ 4ನೇದು ಪಾಯಿಂಟ್ ಏನಂತಂದ್ರೆ, ನಿಮ್ಮ ಮನೆಯ ಮುಂದೆ ಇರ್ತಕ್ಕಂಥ ಚರಂಡಿ ಅಥವಾ ಡ್ರೈನೇಜ್ ಏನಿರುತ್ತೆ ಆ ಡ್ರೈನೇಜ್ ನ
ಯೂಶುವಲಿ ಏನ್ ಮಾಡ್ತೀವಿ ನಾವು, ಅದು ಸೈಟ್ ಇಂದ ಹೊರಗಡೆ ಇರುತ್ತೆ. ಸೊ ಆ ಸೈಟ್ ಇಂದ ಹೊರಗಡೆ ಇರೋದ್ರಿಂದ ಅದನ್ನ ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ ಕನ್ಸಿಡರ್ ಮಾಡಿರೋದಿಲ್ಲ. ಸೊ ನಿಮ್ಮ ಡ್ರೈನೇಜ್ ನ ಸುಟ್ಕಲ್ಲು ಅಥವಾ ಒಂದು ಕಾಂಕ್ರೀಟ್, ರೆಡಿಮೇಡ್ ಕಾಂಕ್ರೀಟ್ ಸ್ಲ್ಯಾಬ್ಸ್, ಅಥವಾ ನಾವೇ ಕಾಂಕ್ರೀಟ್ ಮಾಡಿ ಸ್ಲ್ಯಾಬ್ ಹಾಕ್ಬಿಟ್ಟು ಅದಕ್ಕೆ ಒಂದು ಆಕ್ಸೆಸಿಬಿಲಿಟಿ ಅಂದ್ರೆ ಒಂದ್ ಸೈಡ್ ಫ್ಲವರ್ ಪಾರ್ಟ್ ಆಗಿರ್ಬೋದು, ಪ್ಲಾಂಟರ್ ಬಾಕ್ಸ್ ಆಗಿರಬಹುದು, ಅದನ್ನ ಪ್ರೊವಿಷನ್ ಮಾಡಿರ್ತಾರೆ. ಪ್ಲಸ್ ಎಕ್ಸ್ಟರ್ನಲ್ ಕಾರ್ ಪಾರ್ಕಿಂಗ್ ಏರಿಯಾ ಅಂತ ಅದನ್ನ ಕನ್ವರ್ಟ್ ಮಾಡ್ಕೊಂಡಿರ್ತೀರಿ. ಆಮೇಲೆ ಇನ್ನೊಂದು, ಮನೆ ಒಳಗಡೆ ಆಕ್ಸೆಸ್ ಆಗ್ಲಿ ಅಂತ ಡ್ರೈನೇಜ್ ಅಂದ್ರೆ ಸ್ಲೋಪ್ ಮಾಡ್ಕೊಂಡಿರ್ತೀವಿ, ಆಕ್ಸೆಸ್ ಏರಿಯಾ ಮಾಡ್ಕೊಂಡಿರ್ತೀವಿ. ಇದು ಕೂಡ ನಿಮಗೆ ಅಡಿಷನಲ್ ಆಗಿ ಕಾಸ್ಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನ ನಿಮ್ಮ ಬಡ್ಜೆಟ್ ಅಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಇನ್ನೊಂದು ಪಾಯಿಂಟ್ ನೀವು ಕನ್ಸಿಡರ್ ಮಾಡಬೇಕಾಗಿರೋದು ನಿಮ್ಮ ಎಲಿವೇಶನ್. ಯೂಶುವಲಿ ಏನಾಗುತ್ತೆ, ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಅಥವಾ ಕಾಂಟ್ರಾಕ್ಟರ್ ಆಗಿರ್ಬೋದು, ಎಲಿವೇಶನ್ ನಾವೇ ಮಾಡ್ಕೊಡ್ತೀವಿ ಅಂತ ಅಂದಾಗ ಅವ್ರು ಏನ್ ಮಾಡಿರ್ತಾರೆ, ಆದಷ್ಟು ಸಿಂಪಲ್ ಇರ್ತಕ್ಕಂತಹ ಪ್ಲಾಸ್ಟಿಂಗು, ಗ್ರೂಸು, ಅಲ್ಲಿ ಪ್ಲಾಸ್ಟಿಂಗ್ ಮತ್ತೆ ಗ್ರೂ ಮತ್ತೆ ಸಣ್ಣ ಪುಟ್ಟ ಪ್ರೊಜೆಕ್ಷನ್ಸ್ ಅಲ್ಲೇನೆ ಕವರ್ ಆಗುವಂತಹ ಎಲಿಮೆಂಟ್ಸ್ ನ ಆಡ್ ಮಾಡಿ ಅವರು ಎಲಿವೇಶನ್ ವರ್ಕ್ ನ ಮಾಡ್ತಾ ಇರ್ತಾರೆ. ಆದ್ರೆ ನೀವೇನಾದ್ರೂ ತುಂಬಾ ಕಾಂಪ್ಲಿಕೇಟೆಡ್ ಮಾಡರ್ನ್ ಅಲ್ಲಿ ಯೂಸ್ ಮಾಡೋಣ, ಅದಕ್ಕೆ ಹೊಸ ಹೊಸ ಮೆಟೀರಿಯಲ್ಸ್ ಲೈಕ್ ಫಂಡರ್ ಮ್ಯಾಕ್ಸ್ ಆಗಿರ್ಬೋದು, ವಾಲ್ ಕ್ಲಾಡಿಂಗ್ ಆಗಿರ್ಬೋದು, ಸ್ಟೋನ್ ಕ್ಲಾಡಿಂಗ್ ಆಗಿರಬಹುದು, ACP ಕ್ಲಾಡಿಂಗ್ ಆಗಿರ್ಬೋದು, ಈ ತರದ ಅಡಿಷನಲ್ ಮೆಟೀರಿಯಲ್ಸ್ ನ ಆಡ್ ಮಾಡೋಣ, ಸ್ವಲ್ಪ ಎಲಿಗ್ಯಾಂಟ್ ಆಗಿ ಕಾಣೋ ಹಾಗೆ ಮಾಡೋಣ, ತುಂಬಾ ಪ್ರೀಮಿಯಂ ಆಗಿ ಮಾಡೋಣ, ಕರ್ವ್ಸ್ಗಳು, ಆರ್ಚ್ಗಳನ್ನ ಆಡ್ ಮಾಡೋಣ ಎಲಿವೇಶನ್ ಅಲ್ಲಿ ಅಂತ ಹೋದಾಗ ಇದು ಕೂಡ ನಿಮಗೆ ಲೇಬರ್ ಕಾಸ್ಟ್ ಮತ್ತೆ ಮೆಟೀರಿಯಲ್ ಕಾಸ್ಟ್ ಜಾಸ್ತಿನೇ ಆಗುತ್ತೆ. ಯಾಕಂತಂದ್ರೆ ಕರ್ವ್ಸ್, ಆರ್ಚಸ್ ಎಲ್ಲ ಇದ್ದಾಗ ಲೇಬರ್ ಪ್ರೊಡಕ್ಟಿವಿಟಿ ತುಂಬಾ ಕಡಿಮೆ ಆಗುತ್ತೆ, ಕೆಲಸ ಸ್ಲೋ ಆಗುತ್ತೆ. ಆಟೋಮೆಟಿಕಲಿ ಅವಾಗ ನಂಬರ್ ಆಫ್ ಲೇಬರ್ಸ್ ಡೆಪ್ಲಾಯ್ಡ್ ಜಾಸ್ತಿ ಆಗುತ್ತೆ. ಅದೇ ರೀತಿ ನೀವೇನಾದ್ರು ಬೇರೆ ಬೇರೆ ಮೆಟೀರಿಯಲ್ಸ್ ಅಂತಂದ್ರೆ ಆ ಮೆಟೀರಿಯಲ್ ರೇಟ್ ಮತ್ತೆ ಅದರ ಲೇಬರ್ ರೇಟು ನಿಮಗೆ ಆಡ್ ಆನ್ ಆಗುತ್ತೆ. ಅವಾಗ ಆಟೋಮೆಟಿಕಲಿ ನಿಮ್ಮ ಬಡ್ಜೆಟ್ ಇನ್ಕ್ರೀಸ್ ಆಗುತ್ತೆ. ಸೊ ದಯವಿಟ್ಟು ಇದನ್ನ ನೀವು ಕಾನ್ಸಂಟ್ರೇಟ್ ಮಾಡಲೇಬೇಕಾಗತ್ತೆ. ಇನ್ನೊಂದು ಪಾಯಿಂಟ್ ನ ನೀವು ಕನ್ಸಿಡರ್ ಮಾಡಬೇಕಾಗಿರೋದು, ಯಾವುದೇ ಇದರಲ್ಲಿ ಕೊಟೇಶನ್ಸ್ ಅಲ್ಲಿ ಆಗಿರ್ಬೋದು, ಎಕ್ಸ್ಟರ್ನಲ್ ಎನಿಥಿಂಗ್ ಅಂದ್ರೆ ಸೈಟ್ ಏರಿಯಾ ಬಿಟ್ಟು ಹೊರಗಡೆ ಬರ್ತಕ್ಕಂಥ ಯಾವುದೇ ವರ್ಕ್ಗಳಾಗಿರ್ಬೋದು ಅದು ಇನ್ಕ್ಲೂಡ್ ಆಗಿರಲ್ಲ. ಫಾರ್ ಎಕ್ಸಾಂಪಲ್, ಎಕ್ಸ್ಟರ್ನಲ್ ಸೀವೇಜ್ ಕನೆಕ್ಷನ್ ಏನಿರುತ್ತೆ, ಎಕ್ಸ್ಟರ್ನಲ್ ಸೀವೇಜ್ ಕನೆಕ್ಷನ್ಗೆ ನಾವು ರೋಡ್ ಕಟ್ ಮಾಡಿ ಆ ಸೀವೇಜ್ ನ ಕನೆಕ್ಟ್ ಮಾಡಬೇಕಾಗಿರುತ್ತೆ. ಸೊ ನಾವು ರೋಡ್ ನ ಕಟಿಂಗ್ ಮಾಡುವಾಗ ಕಾರ್ಪೊರೇಷನ್ ಇಂದ ಪರ್ಮಿಷನ್ ತಗೊಂಡು ರೋಡ್ ಕಟ್ ಮಾಡಿ ಅದಾದ್ಮೇಲೆ ನಾವು ನಮ್ಮ ಮನೆಯ ಸೀವರ್ ಲೈನ್ ಅನ್ನ ಎಕ್ಸಿಸ್ಟಿಂಗ್ ಮ್ಯಾನ್ ಹೋಲ್ಗೆ ಕನೆಕ್ಟ್ ಮಾಡ್ತೀವಿ. ಸೊ ಆ ಕನೆಕ್ಷನ್ ಮಾಡೋಂಥ ಆ ಅಡಿಷನಲ್ ವರ್ಕ್ ಏನಿದೆ ಅದು ಕೂಡ ನಿಮಗೆ ಆಡ್ ಆನ್ ಆಗುತ್ತೆ. ಇನ್ ಕೇಸ್ ನೀವೇನಾದ್ರೂ ನಿಮ್ಮ ಲೇಔಟ್, ಹಳೆ ಲೇಔಟ್ ಆಗಿರ್ಬೋದು, ಅಥವಾ ನೀವು ಒಂದು ರೂರಲ್ ಏರಿಯಾದಲ್ಲಿ ಮನೆ ಕಟ್ತಾ ಇದ್ದೀರಾ, ಇಲ್ಲ ಅಂತಂದ್ರೆ ಅರ್ಬನ್ ಏರಿಯಾದಲ್ಲಿ ಕಟ್ತಾ ಇದೀವಿ ಬಟ್ ಇದು ಅಪ್ರೂವಲ್ ಆಗದೆ ಇರತಕ್ಕಂಥ ಸೈಟು, ರೆವಿನ್ಯೂ ಸೈಟು, ಇಲ್ಲಿನೂ ಮ್ಯಾನ್ಹೋಲ್ ಬಂದಿಲ್ಲ, ಇಲ್ಲಿನೂ ಸೀವೇಜ್ ಲೈನ್ಸ್ ಇಲ್ಲ ಅಂದ್ರೆ ಆಟೋಮೆಟಿಕಲಿ ನೀವೊಂದು ಸೆಪ್ಟಿಕ್ ಟ್ಯಾಂಕ್ ನ ಅದಕ್ಕೆ ಅಳವಡಿಸ್ಕೊಳ್ಬೇಕಾಗತ್ತೆ. ಆ ಸೆಪ್ಟಿಕ್ ಟ್ಯಾಂಕ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಕೂಡ ನಿಮಗೆ ಅಡಿಷನಲ್ ಆಗಿ ಆಡ್ ಆಗುತ್ತೆ. ಇನ್ನೊಂದು ಪಾಯಿಂಟ್, ನಾವು ಹೇಗೆ ಸೀವರ್ ಲೈನ್ ಅಡಿಷನಲ್ ಆಯಿತು ಅದೇ ರೀತಿಯಾಗಿ ಎಲೆಕ್ಟ್ರಿಕಲ್ ಕನೆಕ್ಷನ್ ಫ್ರಮ್ ದ ಮೇನ್ಸ್ ಏನಿರುತ್ತೆ, ಮೇನ್ ಇಂದ ಮನೆಗೆ ಎಲೆಕ್ಟ್ರಿಕಲ್ ಕನೆಕ್ಷನ್ ಏನಿರುತ್ತೆ ಆ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ನ ಕೂಡ ನಿಮಗೆ ಅಡಿಷನಲಿ ಕಾಸ್ಟ್ ಆಗುತ್ತೆ. ಇಲ್ಲಿ ಕೂಡ ಅಷ್ಟೇ, ಮುಂಚೆ ಏನಾಗ್ತಿತ್ತು, ಓವರ್ ಹ್ಯಾಂಗಿಂಗ್ ವೈರಿಂಗ್ ಅಲ್ಲಿ ನಾವು ಲೈನ್ ನ ಕನೆಕ್ಷನ್ಸ್ ತಗೊಳ್ತಾ ಇದೀವಿ. ಇತ್ತೀಚೆಗೆ ಸ್ಮಾರ್ಟ್ ಸಿಟೀಸ್ ಅಲ್ಲಿ ಆಗಿರ್ಬೋದು ಅಥವಾ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಆಗಿರ್ಬೋದು ಅಂಡರ್ ಗ್ರೌಂಡ್ ಕೇಬಲಿಂಗ್ ಮಾಡ್ತಾ ಇದ್ದಾರೆ. ಅದೇ UG ಕೇಬಲ್ ಅಂತ ಕರಿತೀವಿ. LT, ಲೋ ಟೆನ್ಷನ್ ವೈರ್ಗಳನ್ನ, LT ಕೇಬಲ್ ನ ನಾವು ಅಂಡರ್ ಗ್ರೌಂಡ್ ಕೇಬಲಿಂಗ್ ಮಾಡಿ ಮನೆಗೆ ತಗೊಳ್ ಬರ್ತೀವಿ. ಅವಾಗ್ಲೂ ಕೂಡ ರೋಡ್ ಕಟಿಂಗ್ ಮಾಡ್ಬೇಕಾಗತ್ತೆ. ಸೊ ಈ ಒಂದು ಕಾಸ್ಟಿಂಗ್ ಕೂಡ ನಿಮಗೆ ಅಡಿಷನಲ್ ಆಗಿ ಆಡ್ ಆಗುತ್ತೆ. ಜೊತೆಗೆ ನಿಮ್ಮ ಮನೆಯ ಅರ್ಥಿಂಗ್ ಮತ್ತೆ ಲೈಟ್ನಿಂಗ್ ಅರೆಸ್ಟರ್, ಈ 2 ಪಾಯಿಂಟ್ ಕೂಡ ನೀವು ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಅಳವಡಿಸ್ಕೊಂಡ್ರೆ ಅಲ್ಲ ಅಳವಡಿಸ್ಕೊಳ್ಳೇಬೇಕು. ಅರ್ಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಅರ್ಥಿಂಗು ಮತ್ತೆ ಮೇಲ್ಗಡೆ ಲೈಟ್ನಿಂಗ್ ಅರೆಸ್ಟರ್ ಏನಿರುತ್ತೆ ಇದನ್ನು ಕೂಡ ನಿಮಗೆ ಅಡಿಷನಲ್ ಕಾಸ್ಟಿಂಗ್ಸ್ ಅಲ್ಲಿ ಬರುತ್ತೆ. ಸೊ ಇದನ್ನು ಕೂಡ ನೀವು ನಿಮ್ಮ ಬಡ್ಜೆಟ್ ಅಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ನೋಡಿದ್ರಲ್ಲ, ಯಾವ ಕಾಸ್ಟ್ ಅಂದ್ರೆ ಯಾವುದೇ ಕನ್ಸ್ಟ್ರಕ್ಷನ್ ಕಂಪ್ನಿ ಜೊತೆ ನೀವು ಟೈಅಪ್ ಆದಾಗ ಕನ್ಸ್ಟ್ರಕ್ಷನ್ ಕಾಸ್ಟ್ ಪ್ಯಾಕೇಜ್ ಏನಿರುತ್ತೆ ಆ ಪ್ಯಾಕೇಜ್ ಬಿಟ್ಟು ಈ ಇಷ್ಟು ಫ್ಯಾಕ್ಟರ್ಸ್ಗಳು ನಿಮ್ಮ ಮನೆಯ ಬಡ್ಜೆಟ್ ಇನ್ಕ್ರೀಸ್ ಆಗ್ಲಿಕ್ಕೆ ಆಟೋಮೆಟಿಕಲಿ ಇನ್ಕ್ರೀಸ್ ಆಗ್ಲಿಕ್ಕೆ ಇವೆಲ್ಲಗಳು ಕಾರಣಗಳಾಗಿರುತ್ತೆ. ಹಾಗಾಗಿ ನೀವು ಮನೆ ಕಟ್ಟುವ ಮುನ್ನ ಈ 7 ಫ್ಯಾಕ್ಟರ್ಗಳನ್ನ ಕನ್ಸಿಡರ್ ಮಾಡಬೇಕು. ಆಮೇಲೆ ಇದಕ್ಕೆ ಆಗುವಂತ ಅಪ್ರಾಕ್ಸಿಮೇಟ್ ಬಡ್ಜೆಟ್ ನ ಅಗ್ರಿಮೆಂಟ್ ಸೈನ್ ಮಾಡೋದಕ್ಕಿಂತ ಮುಂಚೆನೆ ಡಿಸ್ಕಸ್ ಮಾಡಿಕೊಂಡು ನೀವು ಅಗ್ರಿಮೆಂಟ್ ಸೈನ್ ಮಾಡಿದ್ರೆ ಈ ಎಲ್ಲ ಕಾಸ್ಟ್ ಕೂಡ ನೀವು ಪ್ಲಾನಿಂಗ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡುವಾಗ ಯಾವುದೇ ಹ್ಯಾಸಲ್ ಇಲ್ದೇನೆ ನಿಮ್ಮ ಕನ್ಸ್ಟ್ರಕ್ಷನ್ ಜರ್ನಿನ ನೀವು ಮಾಡಬಹುದು. ಸೊ ಇದಿಷ್ಟು 7 ಪಾಯಿಂಟ್ಸ್ ಅಲ್ಲದೆ ಕೂಡ ಇನ್ನೂ ಕೆಲವೊಂದು ಹಿಡನ್ ಕಾಸ್ಟ್ಗಳು ನಿಮಗೆ ಅಕರ್ ಆಗತ್ತೆ. ಆ
ಈ ಹಿಡನ್ ಕಾಸ್ಟ್ಗಳು ಯಾವ್ದ್ಯಾವುದು ಅಂತ ಹೇಳಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಕಸ್ಮಾತ್ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ, ನಿಮಗೆ ಏನಾದರೂ ಕ್ಲಾರಿಫಿಕೇಶನ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಆ ಪಾಯಿಂಟ್ಸ್ಗಳನ್ನ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೆ ನನ್ನ ಎಕ್ಸ್ಪ್ಲನೇಷನ್ಸ್ ಮತ್ತೆ ನಾನು ಹೇಳಿರ್ತಕ್ಕಂಥ ಪಾಯಿಂಟ್ಸ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಿಮ್ಮದೇನಾದರೂ ಸಜೆಷನ್ಸ್ ಇದೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆ ಸಜೆಷನ್ ಕನ್ಸಿಡರ್ ಮಾಡಿ ನನ್ನನ್ನು ನಾನು ಮುಂದಿನ ವಿಡಿಯೋದಲ್ಲಿ ಇಂಪ್ರೂವ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು.